ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 303ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ರಾಮ ಮತ್ತು ಕರರ ಮಧ್ಯೆ ಘನಘೋರ ಯುದ್ಧ ಆಗ್ತಿದೆ. ಕರ ಎಲ್ಲವನ್ನು ಕಳ್ಕೊಳ್ತಾನೆ, ರಥ ಕಳ್ಕೊಳ್ತಾನೆ, ಸಾರಥಿನ ಕಳ್ಕೊಳ್ತಾನೆ, ತನ್ನ ಎಲ್ಲ ಆಯುಧಗಳನ್ನು ಕೂಡ ಕಳ್ಕೊಳ್ತಾನೆ. ನೆಲದ ಮೇಲೆ ನಿಂತು ಕೈಯಲ್ಲಿ ಗದೆ ಹಿಡ್ಕೊಂಡು ರಾಮಗೆ ಹೇಳ್ತಾನೆ, ನೀ ಜಂಬ ಕೊಚ್ಚಕ್ಕೆ ಹೋಗಬೇಡ, ನಾನು ನಿನ್ನ ಮ್ಯಾಗ ಪ್ರಹಾರ ಮಾಡಿ ನಿನ್ನ ಕೊಂದೇ ತೀರ್ತೀನೋ, ಮತ್ತು ಏನು 14,000 ರಾಕ್ಷಸರನ್ನು ಹೊಡೆದಿಲ್ಲ ಅವರು ಇದುವರೆ ಕಣ್ಣೀರನ್ನ ಬರೆಸ್ತೀನೋ ಅಂತ ಗರ್ಜನೆ ಮಾಡ್ತಾ ಆವಾಗ ರಾಮ್ ಹೇಳ್ತಾನೆ, ಆಯಿತು ಇದೊಂದು ಅವಕಾಶ ಇದೆ, ಕೊನೆಯ ಪ್ರಹಾರ ಮಾಡಿ ನೋಡು ಅಂತ ಹೇಳ್ತಾನೆ. ಆವಾಗ ಖರ ತನ್ನ ಕೈಯಲ್ಲಿದ್ದ ಗದವನ್ನು ರಾಮನತ್ತ ಅದೇ ಅಂದರೆ ಪ್ರಹಾರ ಮಾಡ್ತಾನೆ, ಬಿಟ್ಬಿಡ್ತಾನೆ. ಗದೆ ಬರುವುದನ್ನು ತನ್ನತ್ತ ರಾಮ ನೋಡಿ ಬಾಣಿನಿಂದ ಅದನ್ನು ಹೊಡೆದುಳಿಸ್ತಾನೆ. ಅದನ್ನು ವಾಲ್ಮೀಕಿಯರು ಯಾವ ರೀತಿ ಹೋಲಿಸ್ತಾರಂದ್ರೆ, ಮಂತ್ರೌಷಧಿಗೆ ಹೆಣ್ಣು ಹಾವು ತುಂಡರಿಸಿ ಬಿದ್ದಂತೆ ಕರ್ಣ ಗದೆಯು ರಾಮನ ಬಾಣಿನೀಟಿಗೆ ತುಂಡರಿಸಿ ಬಿತ್ತು ಅಂತ ಹೇಳ್ತಾನೆ. ಇನ್ನು ಅದನ್ನೇ ಮುಂದುವರಿಸಿ ವಾಲ್ಮೀಕಿಯವರು ಈ ರೀತಿಯಾಗಿ ಹೇಳ್ತಾರೆ. ಗದೆ ಕಳೆದುಕೊಂಡ ರಣರಂಗದಲ್ಲಿ ನಿಶಸ್ತ್ರನಾಗಿ ನಿಂತ ಖರ. ಎಲ್ಲನೂ ಹೋದು, ಯಾವ ವಸ್ತ್ರನೂ ಆ ಕಡೆ ಇಲ್ಲ, ಇದ್ದದೊಂದು ಗದೆ ಇತ್ತು, ಆ ಗದೆನೂ ಹೋಗಿಬಿಡ್ತು, ನಿಂತುಬಿಟ್ಟ. ಧರ್ಮಿಷ್ಠ ರಾಮ ಯುದ್ಧ ಧರ್ಮದಡಿ ಕರಣಿಗೆ ರಾಮ ನುಡಿದ. ಇಲ್ಲಿ ಯುದ್ಧ ಮಾಡಬೇಕಾದ್ರೆ ಯುದ್ಧದ ಧರ್ಮಗಳಿದ್ದು, ರಾಮ ಯಾವ ಕಾಲಕ್ಕೂ ಧರ್ಮವನ್ನು ಉಲ್ಲಂಘನೆ ಮಾಡಲಿಲ್ಲ. ಯುದ್ಧದ ಧರ್ಮ ಆಗಿರ್ಬೋದು, ತಂದೆ ವಚನಗಳನ್ನು ಪಾಲಿಸುವ ಪುತ್ರ ಧರ್ಮವಾಗಿರಬಹುದು, ಪ್ರಜೆಗಳಿಗೆ ನ್ಯಾಯ ನೀಡುವ ಧರ್ಮವಾಗಿರಬಹುದು, ತನ್ನ ಏನು ಕರ್ತವ್ಯಗಳಿದ್ದು ಜವಾಬ್ದಾರಿಗಳಿದ್ದು ಅವನ್ನೆಲ್ಲ ಅವನು ಮಾಡ್ತಿದ್ದ. ಎಲ್ಲಿಯೂ ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಿದ್ದಿಲ್ಲ. ಅದಕ್ಕೆ ಅವನೇನು ಮಾಡ್ತಾನೆ, ಕರಣಿಗೆ ಹೇಳ್ತಾನೆ, ಎಲ್ಲವನ್ನೂ ಕಳೆದುಕೊಂಡು ನನ್ನ ಶಕ್ತಿಗೆ ಹೋಲಿಸಲು ಇನ್ನು ನಿನ್ನಲ್ಲಿ ಗರ್ಜನೆ ಇದೆ. ನಿನ್ನ ಕಡೆ ಎಲ್ಲ ಅಸ್ತ್ರ ಹೋಗಿಬಿಟ್ಟು ಯಾವುದೂ ಉಳಿಲಿಲ್ಲ. ನನಗೆ ನನ್ನ ಜೊತೆಗೆ ನನ್ನನ್ನು ಎದುರಿಸುವಂಥವು ಅಥವಾ ನನ್ನ ಜೊತೆಗೆ ಸಮನಾಗಿ ಯುದ್ಧ ಮಾಡುವಂಥ ಯಾವುದೇ ಅಸ್ತ್ರ ನಿನ್ನಲ್ಲಿಲ್ಲ. ಬರೀ ಒಂದು ಉಳಿದಿದೆ, ಯಾವುದಂದ್ರೆ ನಿನ್ನ ಗರ್ಜನೆ. ನಿನ್ನ ಗರ್ಜನೆ ಬಿಟ್ಟು ಇನ್ಯಾವುದು ನಿನ್ನ ಬಳಿ ಅಸ್ತ್ರಗಳು ಇಲ್ಲ. ನಿನ್ನ ಗದೆ ಗರ್ವ ಮಣ್ಣು ಮುಕ್ಕಿತು ನನ್ನ ಬಾಣಗಳಿಂದ, ಸತ್ತವರ ವಿಧವೆಯರು ಕಣ್ಣೀರು ಒರೆಸುವ ನಿನ್ನ ಮಾತು ಸುಳ್ಳಾಯಿತು ಅಂತ ಹೇಳ್ತಾನೆ. ನೀ ವಚನ ಕೊಟ್ಟಿದ್ದೆ, ಇಲ್ಲ ನಿನ್ನ ರಾಮ ಹೇಳಿರ್ತೀನಿ, ನನಗೆ ಹೇಳಿರ್ತೀಯ, ನೀನು ನನ್ನ ಕೊಂದು ಅವ್ರ ಕಣ್ಣೀರನ್ನು ಒರೆಸ್ತು ಅಂತ ಹೇಳಿರ್ತೀಯ. ಆಯಿತು, ನಿನ್ನ ಗದೆನೂ ಹೋಯ್ತು, ಮತ್ತು ಎಲ್ಲನೂ ಹೋಗಿಬಿಡ್ತು. ನೀನು ಅವ್ರ ಕಣ್ಣೀರು ವರ್ಷಕ್ಕೆ ಸಾಧ್ಯ ಇಲ್ಲ. ನೀನು ವಚನ ಕೊಟ್ಟಿದ್ದು ಏನು ಮಾತಾಡಿದ್ಲ, ಆ ಮಾತು ಕೂಡ ನಿಂದು ಸುಳ್ಳಾಗಿ ಹೋಯಿತು ಅಂತ ಹೇಳ್ತಾನೆ ರಾಮ. ನೀಚ ಕ್ಷುದ್ರ ಸುಳ್ಳು ಸ್ವಭಾವದ ರಾಕ್ಷಸ ನೀ. ಅವಾಗ ಹೇಳ್ತಾನೆ, ನೀ ಒಳ್ಳೆ ಮನುಷ್ಯ ಅಲ್ಲ, ನಿನ್ನ ಹತ್ಯೆ ಮಾಡ್ತೀನಿ, ಈಗ ವಧೆ ಮಾಡ್ತೀನಿ. ಯಾಕೆ ಮಾಡ್ತೀನಿ ಅಂದರೆ ನೀವೊಬ್ಬ ದುಷ್ಟ ಮನುಷ್ಯ ಅದಿ, ಧರ್ಮನಿಷ್ಠ ಅಲ್ಲ ನೀನು. ಅಧರ್ಮದಿಂದ ಎಷ್ಟೋ ಜನರಿಗೆ ತೊಂದರೆ ಕೊಟ್ಟಿದೆಯಾ, ಋಷಿ ಮುನಿಗಳನ್ನು ಕೊಂದು ಹಾಕಿದೆಯಾ, ತಿಂದು ಹಾಕಿದೆಯಾ. ಇದು ಜನಸ್ಥಾನದಲ್ಲಿ ದಂಡಕಾರಣ್ಯದಲ್ಲಿ ಬಹಳಷ್ಟು ಜನರಿಗೆ ಉಪದ್ರವಿಯಾಗಿದೆಯಾ ಅಂತ ನೀವೊಬ್ಬ ನೀಚ ರಾಕ್ಷಸಿದೆಯೇ. ನಿನ್ನ ಪ್ರಾಣ ಅಪಹರಿಸುವೆ, ಹಾವು ಅಪಹರಿಸಿದಂತೆ ಗರುಡ ಯಾವ ರೀತಿಯಾಗಿ ಹಾವಿನ ಮೇಲೆ ಅಪ್ಪಳಿಸಿ ಅದನ್ನು ಹೊಡಿತಿದೆ, ಅದೇ ರೀತಿಯಾಗಿ ನಾನು ನಿನ್ನನ್ನು ಸಂಹರಿಸುತ್ತೇನೆ ಅಂತ ರಾಮ ಕರಣಿಗೆ ಎಚ್ಚರಿಕೆಯನ್ನು ನೀಡ್ತಾನೆ. ನನ್ನ ಬಾಣಗಳಿಂದ ನಿನ್ನ ಗಂಟಲು ಸೀಳುವೆ, ಕುಡಿಯಲಿ ಭೂಮಿ ನಿನ್ನ ರಕ್ತವನ್ನು. ನೋಡಿ, ನನ್ನ ಕಡೆ ಬಾಣ ಬಿಡ್ತೇನೆ, ನಿನ್ನ ಗಂಟಲನ್ನು ಸೀಳ್ತದೋ, ನಿನ್ನ ಕುತ್ತಿಗೆಯನ್ನು ಕತ್ತರಿಸಿ ತೆಗಿತಿದೆ, ಅಲ್ಲಿಂದ ಏನು ರಕ್ತ ಹರಿದು ಭೂಮಿಯಾಗಿ ಬೀಳ್ತದಲ್ಲ, ಈ ಭೂತಾಯಿಯು ಕೂಡ ನಿನ್ನಂಥ ನೀಚರ ರಕ್ತ ಕುಡಿಲಿಕ್ಕೆ ಅವಳು ಕೂಡ ಕಾತುರದಲ್ಲಿದ್ದಾಳ. ನನ್ನ ತಾಯಿ ಭೂದೇವಿ ಏನು ಮಾಡಲಿ, ನಿನ್ನಂಥ ನೀಚರ ರಕ್ತವನ್ನು ಕುಡಿಲಿ ಅಂತ ಹೇಳ್ತಾನೆ. ಭೂಮಿಯ ಮೇಲೆ ಬಿದ್ದು ಅದನ್ನಪ್ಪಿ ಚಿರನಿದ್ರೆಗೆ ಹೋಗು, ನನ್ನ ಬಾಣಗಳ ಹೊಡೆತ ತಿಂದು. ನನ್ನ ಬಾಣದ ಹಿಟ್ಟಿನಿಂದ ನಿನ್ನ ರಕ್ತ ಸೋರಲಿ, ಭೂಮಿ ಕುಡಿಲಿ, ಅದನ್ನು ಕೆಳಗೆ ಬಿದ್ದು ಭೂಮಿಯನ್ನು ಅಪ್ಕೊಂಡು ಚಿರನಿದ್ರೆಗೆ ಜಾರು ಅಂತ ಹೇಳಿ ರಾಮ ಅವನಿಗೆ ಹೇಳ್ತಾನೆ. ನೀನು ಚಿರನಿದ್ರೆಗೆ ಜಾರಿದ ಮೇಲೆ ಸುಖನಿದ್ರೆ ಮಾಡಲಿ ದಂಡಕಾರಣ್ಯ ವಾಸಿಗಳು ಮುನಿಗಳು. ನನ್ನ ಬಾಣದ ಏಟಿಗೆ
ನಿನ್ನ ಪ್ರಾಣ ಕಳ್ಕೊಂಡು ಭೂಮಿಯನ್ನು ಅಪ್ಕೊಂಡು ಶಾಶ್ವತವಾಗಿ ನಿದ್ರೆಯಲ್ಲಿ ಮಲಗಿಬಿಡು. ಚಿರನಿದ್ರೆ ಅಂದರೆ ಸಾವ. ಚಿರನಿದ್ರೆಗೆ ಜಾರಿ ಬಿಡು. ಜನ ಎಲ್ಲ ಸುಖ ನಿದ್ರೆ ಮಾಡಲಿ. ಯಾಕಂದರೆ ನೀವು ಉಪದ್ರವ ಇದೆ. ನೀವು ಉಪದ್ರವ ಇದ್ದಿದ್ದರಿಂದ ಋಷಿಮುನಿಗಳಾಗಲಿ, ಜನಸಾಮಾನ್ಯರಾಗಲಿ, ದಂಡಕಾರಣ್ಯ ವಾಸಿಗಳಾಗಲಿ, ಜನಸ್ಥಾನದ ವಾಸಿಗಳಾಗಲಿ ಯಾರೂ ಸುಖದಿಂದ ನಿದ್ರೆ ಮಾಡ್ತಾ ಇಲ್ಲ. ಅವರು ದಿನನಿತ್ಯ ನಿನ್ನ ಭಯದಲ್ಲಿ ಇರ್ತಾರೆ. ಯಾವಾಗ ಈ ರಾಕ್ಷಸರು ಬರ್ತಾರೋ, ಯಾವಾಗ ಇವನು ಬರ್ತಾನೋ, ಯಾವಾಗ ನಮ್ಮ ಪ್ರಾಣ ತೆಗಿತಾನೋ, ನಮಗೇನು ದೌರ್ಜನ್ಯ ಮಾಡ್ತಾನೋ, ಇದೇ ಭಯದಲ್ಲಿ ಈ ಭಾಗದ ಜನ ಕಳೀತಾ ಇದ್ದಾರೆ. ಇವತ್ತು ಹಾಗೆ ಇದೆ. ನೋಡ್ತಾ ಇದ್ದಾರೆ, ಇವತ್ತು ರಾಜಕಾರಣದಲ್ಲಿ ಕರ್ಣಂತ ಬಹಳಷ್ಟು ದುಷ್ಟ ಜನ ಇದ್ದಾರೆ. ಅವರು ಏನೂ ಇಲ್ಲ, ಯಾರೋ ಸುಮ್ಮನೆ ತಮ್ಮ ಪಾಡಿಗೆ ತಾವು ಇದ್ದುಕೊಂಡು ದೇಶ ಇದು ತಮ್ಮ ಕರ್ತವ್ಯ ಅಂತ ಮಾಡ್ತಿರ್ತಲ್ಲ, ಅವನು ಸರಿಯಾಗಿ ಇದು ಬಿಡೋದಿಲ್ಲ, ಸುಮ್ಮನೆ ಇರಲಿಕ್ಕೆ ಬಿಡೋದಿಲ್ಲ. ಇವ್ರು ಏನು ಮಾಡ್ತಿರ್ತಾರೆ, ನಿತ್ಯ ದಿನ ಸೂರ್ಯೋದಯ ಆಯ್ತಂದ್ರೆ ಯಾರನ್ನು ಡಬ್ಬ ಹಾಕಬೇಕು, ಸರ್ಕಾರದ ದುಡ್ಡನ್ನು ಹೇಗೆ ಎತ್ತಬೇಕು, ಎಲ್ಲೆಲ್ಲಿನ ಸಾಮ್ರಾಜ್ಯವನ್ನು ಸ್ಥಾಪಿಸಬೇಕು, ಯಾರಿಗೆ ತೊಂದರೆ ಕೊಡಬೇಕು, ಯಾರನ್ನು ಜೈಲಿಗೆ ಕಟ್ಟಬೇಕು, ಯಾರನ್ನು ತೊಂದರೆಗಳಿಗೆ ಸಿಲುಕಬೇಕು, ಇದೇ ಕೆಟ್ಟ ವಿಚಾರಗಳಿಂದ ತುಂಬಿರ್ತಾರೆ. ಇವತ್ತಿನ ನೀವು ಸಾಮಾನ್ಯವಾಗಿ ಸರ್ವೆ ಮಾಡಿ ತೆಗೆದ್ರೆ ಅದು ನಮ್ಮ ರಾಜ್ಯ ಸರ್ಕಾರದಲ್ಲಿ ಇರುವಂತಹ ಈ ವಿಧಾನಸೌಧದ ಇವರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಕೇಂದ್ರದಲ್ಲಿದ್ದವರಾಗಿರಬೇಕು, ಅವರಲ್ಲೆಲ್ಲ ಏನೋ ದ್ವೇಷದ ಭಾವನೆ. ಇವತ್ತು ನೀವು ಸೋಷಿಯಲ್ ಮೀಡಿಯಾದಾಗ ನೋಡ್ತಾ ಇದ್ದೀರಿ, ಬರೇ ದ್ವೇಷ. ಇವನು ಬೇಯ್ದು ಅವನು ಬೇಯ್ದು, ಅವನ ಕಳ್ಳತನ ಅಲ್ಲ ಇವು ಹೊರಗೆ ಹಾಕೋದು, ಇವನ ಕಳ್ಳತನ ಅವನು ಹೊರಗೆ ಹಾಕೋದು. ಅವ್ರದ್ದು ಇತಿಹಾಸ ಏನಪ್ಪ ಅಂದ್ರೆ ಕಳ್ಳತನ, ಅರಣ್ಯಗಳನ್ನು ಲೂಟಿ ಮಾಡೋದು, ಕೊಲೆಗಳನ್ನು ಮಾಡಿಸೋದು. ಇದೆಲ್ಲ ನೋಡಬೇಕಾಗಿದ್ರೆ ಒಂದು ಸಲ ಪ್ರಶ್ನೆ ಬರ್ತಿದೆ, ಹಾಗಾದರೆ ಈ ದೇಶದಲ್ಲಿ ಜನರ ರಕ್ಷಣೆಗಾಗಿ, ನಾಡಿನ ಸಂಪತ್ತಿನ ರಕ್ಷಣೆಗಾಗಿ ಪೊಲೀಸ್ ಪಡೆ ಇಲ್ಲವೇ, ಪೊಲೀಸ್ ಇಲಾಖೆಗಳಿಲ್ಲವೇ, ರಕ್ಷಣೆ ಮಾಡುವಂಥ ಇಲಾಖೆಗಳಿಲ್ಲವೇ ಅಂತ ಒಂದು ದೊಡ್ಡ ಪ್ರಶ್ನೆ ಬರ್ತಿದೆ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುವಂಥ ಅಪರಾಧ ವೈಭವೀಕರಣ ಕುರಿತು ನಡೆಯುವಂಥ ಚರ್ಚೆಗಳನ್ನು ನೋಡಬೇಕಾಗಿದ್ದರೆ ಈ ದೇಶದಲ್ಲಿ ಏನಿದೆ ಅಂದರೆ ಈ ಭದ್ರತೆಗೆ ಸಂಬಂಧಪಟ್ಟಂಥ ಇಲಾಖೆಗಳೇನಿವೆ, ಪೊಲೀಸ್ ಇಲಾಖೆ ಆಗಿರ್ಬೋದು, ಮತ್ತಾವುದೇ ಇಲಾಖೆಗಳಾಗಿರ್ಬೋದು, ಅವು ಯಾವ ತಮ್ಮ ಕೆಲಸವನ್ನು ಮಾಡ್ತಾ ಇಲ್ಲ. ಜನರ ರಕ್ಷಣೆ ಮಾಡುವ ಬದಲಾಗಿ ಅವರು ಕೂಡ ಈ ಕ್ರಿಮಿನಲ್ ಜೊತೆಗೆ ಕೈ ಜೋಡಿಸಿಕೊಂಡು ಈ ಕ್ರಿಮಿನಲ್ ಮೈಂಡೆಡ್ ಏನು ಶಾಸಕರು, ಮಂತ್ರಿಗಳು ಅಂಥವ್ರದಲ್ಲ, ಅವರು ಹಾಳಾಗಿ ದುಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಬದಲಾವಣೆಗಳಿಂದ ಸ್ಪಷ್ಟವಾಗಿ ಕಂಡುಬರ್ತಿದೆ. ಅದಕ್ಕೆ ಇಲ್ಲಿ ರಾಮ ಕೂಡ ಹೇಳ್ತಾನೆ, ನಿನ್ನಂಥ ನೀಚ ಭೂಮಿಯಾಗಿರಬಾರ್ದು, ನಿನ್ನ ಹೊಡೆದು ತೆಗೆದಂದ್ರೆ ಎಷ್ಟು ಜನರಿಗೆ ನೀವು ಉಪದ್ರ ಮಾಡ್ತಾ ಇದ್ದೀವಿ ಅಷ್ಟು ಜನ ಎಲ್ಲನೂ ಸುಖವಾಗಿರ್ತಾರೆ. ನೋಡ್ರಿ, ಹಾಗೆ ನೀತಿ ಹೇಗಿದೆ. ಜನರಿಗೆ ಬೇಸರವಾದಂಥ ವ್ಯಕ್ತಿ ಅವನ್ನ ಹತ್ಯೆ ಮಾಡಿದಿರೋದು ಹತ್ಯೆ ಅಲ್ಲ, ಅಪರಾಧ ಅಲ್ಲದು. ಆದರೆ ಇವತ್ತು ಹಾಗಿಲ್ಲ, ಕಾನೂನಿದೆ. ನೀವು ಯಾವ ಒಬ್ಬ ಮಹಾ ಕಲ್ಲನ್ನು ಕೂಣಿ ಹೊಡೆದು ತೆಗೆದ್ರೂ ಸಹಿತ ನೀವು ಏನು ಮಾಡ್ತಾರೆ, ಇವರು ಕಾನೂನಿಯಾಗಿ ನೀವು ಅಪರಾಧಿ ಅಂತಲೇ ಹೋಗ್ತಾರೆ. ಭಾಳಷ್ಟು ನೋಡ್ತಾ ಇದ್ದೇವೆ. ಕೆಲವೊಂದು ಸ್ತ್ರೀ ಪೀಡಕರು ಇರ್ತಾರೆ, ಏನೇನೋ ಮೆಸೇಜ್ ಕಳಿಸ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ, ಅವ್ರು ನಿದ್ರೆ ಕೆಡಿಸಿರ್ತಾರೆ. ಅಂಥವ್ರ ಮೇಲೆ ಜನ ಆಗಲಿ ಯಾರೇ ಆಗಲಿ ಸಿಟ್ಟಿನಿಂದ ಬಂದು ಏನಾರೇ ಹಲ್ಲೆ ಮಾಡಿದ್ರಪ್ಪ ಅಂದ್ರೆ ಅವಾಗ ಅವನ ಹೀರೋ ಆಗಿಬಿಡ್ತಾನೆ. ಇವು ಯಾರು ಹೆಣ್ಣದ ಒಂದು ರಕ್ಷಣೆಗಾಗಿ ಬಂದಿರ್ತಾನಲ್ಲ, ಅವ ವಿಲನ್ ಆಗಿಬಿಡ್ತಾನೆ, ಅವ ಅಪರಾಧಿ ಆಗಿಬಿಡ್ತಾನೆ. ಎಂಥ ಒಂದು ಸಾಮಾಜಿಕ ಒಂದು ಇದು ವ್ಯವಸ್ಥೆ ಇದೆ ನೋಡಿ ನಮ್ಮದು. ಆದರೆ ಆವಾಗಿನ ಕಾಲದಾಗ ಹಂಗಿರೋಕ್ಕಿಲ್ಲ. ಅವತ್ತಿನ ರಿಸಲ್ಟ್ ಅವತ್ತೇ ಇರ್ತಿತ್ತು. ಸಾಮಾನ್ಯವಾಗಿ ಧರ್ಮ ನಿಷ್ಠೆ ಉಳ್ಳವರು ಅಧರ್ಮಿಗಳನ್ನು ಹುಡುಕಿಯಾಡಿಕೊಂಡು ಬೇಟೆ ಆಡ್ತಿದ್ರು. ಅದಕ್ಕೆ ಇಲ್ಲಿ ಕೂಡ ರಾಮ ಹೇಳ್ತಾನೆ, ನಿನ್ನಂಥ ಒಬ್ಬ ನೀಚನನ್ನು ಹೊಡೆಯೋದ್ರಿಂದ ಈ ಭಾಗದಲ್ಲಿ ಇರುವಂಥ ಜನ ಸುಖವಾಗಿ ನಿದ್ರೆ ಮಾಡ್ತಾರಪ್ಪ ಅಂತ ಹೇಳ್ತಾನೆ. ಮುಂದುವರೆದು ರಾಮನ ನುಡಿ ಕೇಳಿ ಅಳುಕದೆ ಗರ್ವದಿ ಕರ ನುಡಿದ. ಇದನ್ನೆಲ್ಲ ಕೇಳ್ಕೊತಾನ, ಅವಾಗೇನು ಇದಾಗೋದಿಲ್ಲ. ಅವಾಗ ಮತ್ತು ತನ್ನ ಗರ್ವದಿಂದ ನುಡಿತಾನ, ನಿನ್ನ ಜಂಬದ ಮಾತುಗಳಿಂದ ನನ್ನನ್ನು ಹೆದರಿಸಲಾರೆ, ಮಾತಾಡುತ್ತಿರುವೆ ಮನುಷ್ಯನ ನಿಯಂತ್ರಣ ತಪ್ಪಿ. ರಾಮನಿಗೆ ಹೇಳ್ತಾನೆ, ನಿನ್ನ ಜಂಬದ ಮಾತು ನಾನು ಅಂದಿಲ್ಲ, ನಿನ್ನ ಮನಸ್ಸಿನ ನಿಯಂತ್ರಣ ತಪ್ಪಿದೆ, ಅದಕ್ಕೆ ನೀ ಈ ರೀತಿಯಾಗಿ ಮಾತಾಡ್ತಾ ಇದ್ದೀಯಾ ಅಂತ ಹೇಳ್ತಾನೆ. ಸಾವು ಸಮೀಪಿಸಿದಾಗ ಇಂಥ ಮಾತುಗಳು ಬರುವು. ರಾಮಗನ ಎಚ್ಚರಿಕೆ ಕೊಡ್ತಾನೆ, ನಿನ್ನ ಸಾವು ಬಂದೈತಿ, ನಂದಲ್ಲ, ನಿಂದು ಸಾವು ಬಂದೈತಿ, ಅದಕ್ಕೆ ನೀ ಹಿಂಗೆ ಮಾತಾಡಕೈತಿ ಅಂತ ಹೇಳ್ತಾನೆ. ಮಾತನಾಡುತ್ತಕ್ಕರ ಸಮೀಪವಿದ್ದ ಸಾಲ ಮರ ಹಿಡಿದು ಬಲದಿಂದ ಕಿತ್ತು ರಾಮನ ಮೇಲೆ ಎಸೆದು ನುಡಿದ. ಅವನ ಕಡೆ ಹತ್ಯಾರ ಅಂತೂ ಏನೂ ಹಾಕಿಲ್ಲ. ಅವನ ಹತ್ತಿರ ಒಂದು ಸಾಲದ ಮರ, ತೇಗಿನ ಮರ ಇರ್ತದೆ. ಆ ತೇಗಿನ ಮರವನ್ನು ಕಿತ್ತು ಬೇರೆ ಸಮೇತ ಮೇಲೆ ಕೀಳ್ತಾನೆ, ಅದನ್ನು ಬೀಸಿ ರಾಮನತ್ತ ಹೊಡಿತಾನೆ. ಅದನ್ನು ಬಿಟ್ಟು ಮತ್ತೇನು ಇರಾಕಿಲ್ಲ ಅವನಿಗೆ. ಅದನ್ನು ಬೀಸಿ ಹೊಡಿತಾ ರಾಮನಿಗೆ ಹೇಳ್ತಾನವ, ಇನ್ನು ನೀ ಬದುಕಲಾರೆ. ಸದಾ ಜಾಗೃತನಿದ್ದ ರಾಮ ಪ್ರಹಾರದಿಂದ ತಪ್ಪಿಸಿಕೊಂಡು ಕರ್ಣ ಮೇಲೆ ಬಾಣಗಳ ಸುರಿಯ ಮೇಲೆ ಸುರಿಸಿದ.
ಇನ್ನು ನೀ ಒಳಗೆ ಸಾಧ್ಯ ಇಲ್ಲ ಅಂಥೇಳಿ ಅದನ್ನು ಮರ ಬೀಸಿ ಬಿಡ್ತಾನಲ್ಲ, ಅದನ್ನು ನೋಡ್ತಾನೆ ರಾಮ ತನ್ನ ಕಡೆ ಬರುವುದನ್ನು. ತಕ್ಷಣ ತನ್ನ ಬಾಣಗಳಿಂದ ಅದನ್ನು ತುಂಡರಿಸಿ ಒಗಿತಾನೆ, ಅದರಿಂದ ರಕ್ಷಣೆ ಪಡಿತಾನೆ. ಕರ್ಣ ಮೇಲೆ ಬಾಣಗಳ ಮಳೆ ಸುರಿದ. ಪ್ರಸವನ ಪರ್ವತ ಕಾಯದ ಖರ ನೆಲಕ್ಕೆ ಬಿದ್ದ. ದೊಡ್ಡ ಪರ್ವತಾಕಾರದ ದೈತಾಕಾರದ ಮನುಷ್ಯ ರಾಮನ ಬಾಣ ಏಟಿಗೆ ಪರ್ವತ ಹೆಂಗೆ ಕುಸಿದು ಬೀಳ್ತದಲ್ಲಿ ನೆಲಕ್ಕೆ, ಆ ನಮನೆ ಕುಸಿದು ನೆಲಕ್ಕೆ ಬೀಳ್ತಾನೆ. ರಕ್ತದ ಮಡುವಿನಲ್ಲಿ ಅವನ ಮುಖ ಮುಳುಗಿತು. ಶರೀರದಿಂದ ರಕ್ತ ಸೋರ್ತಾ ಇತ್ತು, ಅವನ ಮುಖ ಅದ್ರಾಗ ಮುಳುಗಿತ್ತು. ರಾಮನನ್ನೇ ದುರ್ಗುಟ್ಟಿ ನೋಡುತ್ತಿದ್ದ ಖರ ಇನ್ನೂ ಸಾಯುತ್ತಿದ್ದಾಗೂ ಸಹಿತ ರಾಮನ ದುರ್ಗುಟ್ಟಿ ನೋಡ್ತಿರ್ತಾನೆ ಅವನು. ಬ್ರಹ್ಮಾಸ್ತ್ರ ಹೂಡಿ ರಾಮ ಯುದ್ಧದಲ್ಲಿ ಕರ್ಣನು ಹತ್ಯೆಗೈದ. ನೀವು ಹಿಂಗೆ ಸರಳ ಸಾಯುವುದಿಲ್ಲ ಬಾ ಅಂಥೇಳಿ ರಾಮ ಏನು ಮಾಡಿದ, ತನ್ನಲ್ಲಿದ್ದಂಥ ಬ್ರಹ್ಮಾಸ್ತ್ರವನ್ನು ಉಪಯೋಗ ಮಾಡಿಕೊಂಡು ಕರ್ಣನ ಹತ್ಯೆ ಮಾಡಿದನು. ಖರ ರಾಮನ ಯುದ್ಧ ಕಂಡು ಜನರು, ಮುನಿಗಳು, ಗಂಧರ್ವರು ಸಂತೋಷದಿಂದ ಕೊಂಡಾಡಿದರು ರಾಮನನ್ನು. ಇವರಿಬ್ಬರು ನಡುವಿನ ಯುದ್ಧ, ಸಂಭಾಷಣೆ, ಹೋರಾಟ ಎಲ್ಲ ನೋಡ್ಕೊಂತ ಅವನು ಕೊಂದದ್ದನ್ನು ನೋಡಿ ಜನ ಸಂತೋಷ ಪಡ್ತಾರೋ, ರಾಮನನ್ನು ಸಂತೋಷದಿಂದ ಹೊಗಳ್ತಾರೆ. ದಂಡಕಾರದಿಂದ ನಾವು ಸಂತೋಷದಿಂದ ವಾಸಿಸುವು ನುಡಿದರು ಋಷಿಮುನಿಗಳು, ಹಾರೈಸಿದರು ರಾಮನ. ಆಯ್ತು ಬಿಡಪ್ಪ, ಮಹಾ ಉಪದ್ರವಿ ಸತ್ತು ಹೋದ, ಇನ್ನು ನಾವು ಸುಖವಾಗಿತ್ತು ದಂಡಕಾರನಿಲ್ಲ ಅಂತ ಹೇಳಿ ಅವರೆಲ್ಲರೂ ರಾಮನನ್ನು ಅಂದರೆ ಅಭಿನಂದನೆ ಕೊಡೋದ್ರ ಜೊತೆಗೆ ಅವನಿಗೆ ಕೃತಜ್ಞೆಯನ್ನು ಸಲ್ಲಿಸಾಗಿ ಹಿಡಿತಾರೆ ಅವರು. ನೀವು ಒಳ್ಳೆಯ ಕೆಲಸ ಮಾಡಿದಪ್ಪ ಅಂಥೇಳಿ ಹಾರೈಸ್ತಾರೆ. ಸೀತೆ ಲಕ್ಷ್ಮಣ ಗವಿಯಿಂದ ಹೊರಬಿದ್ದು ಬಂದರು ಆಶ್ರಮಕ್ಕೆ. ರಾಮನ ಅಲ್ಲೇನು ಸೀತೆಯನ್ನು ಕರ್ಕೊಂಡು ಅಲ್ಲಿ ಗವಿಯಲ್ಲೇನು ಲಕ್ಷ್ಮಣ ಇರ್ತಾನಲ್ಲ, ಅವಳ ರಕ್ಷಣೆಗಾಗಿ ಇಬ್ಬರು ಇದನ್ನೆಲ್ಲ ನೋಡಿಕೊಂಡು ಗವಿಯಿಂದ ಹೊರಗೆ ಬಂದುಬಿಡ್ತಾರೆ. ರಾಮನ ಪರಾಕ್ರಮ ರಣರಂಗ ನೋಡಿ ಬೆರಗಾದರು. ಆಶ್ರಮಕ್ಕೆ ಬಂದ ರಾಮನಿಗೆ ಅಭಿನಂದನೆಗಳನ್ನು ಹೇಳಿದರು. ಎಲ್ಲ ಜನ ಎಲ್ಲೆಲ್ಲಿ ನಿಂತು ನೋಡಾಕತ್ತಿರಲ್ಲ, ಎಲ್ಲರೂ ಮುಂದೆ ಬಂದು ರಾಮನಿಗೆ ಅಭಿನಂದನೆಗಳನ್ನು ಹೇಳ್ತಾರೆ. ಸೀತೆಯು ಹೊರಗೆ ಬಂದು ರಾಮನನ್ನು ಅಪ್ಪಿಕೊಂಡು ಅವನಿಗೆ ಅಭಿನಂದನೆಗಳನ್ನು ಹೇಳ್ತಾಳೆ. ಇನ್ನು ನಂತರ ಈ ರಣರಂಗದಿಂದ ಬದುಕುಳಿದು ಯಾರು ಹೋಗ್ತಾರೆ, ಈ ಸುದ್ದಿಯನ್ನು ರಾವಣಿಗೆ ಯಾರು ಮುಟ್ಟಿಸ್ತಾರೆ, ಮುಂದೆ ಏನು ಬೆಳವಣಿಗೆ ಆಗ್ತಾ ಅನ್ನೋದನ್ನು ನಾನು ತಮಗೆ ಮುಂದಿನ ಹಂಚಿಕೆಯಲ್ಲಿ ಚಿಂತನೆಗಳನ್ನು, ಆ ವಿಚಾರಗಳನ್ನು ಹಂಚಿಕೊಳ್ಳುವೆ. ಧನ್ಯವಾದಗಳು.